ಚಿನ್ನಕ್ಕಿಂತ ಉಮ್ಮಗೋಡಲ್ಲೇ ಸಖತ್ತಾಗಿರುತ್ತೆ ಗೊತ್ತಾ ನಿಂಗೆ? ಮತ್ತೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಲ್ಪ ಹುಷಾರಿಲ್ಲ, ಬಟ್ ಆದರೂ ಸ್ವಲ್ಪ ಹೊರಗೆ ಹೋಗೋದಿದೆ, ಏನೋ ಫಂಕ್ಷನ್ ಇದೆ. ಸೊ ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತೀನಿ. ವಾಯ್ಸ್ ಓವರ್ ಕೊಡ್ತೀನಿ ಆದರೆ, ಇಲ್ಲ ಮ್ಯೂಸಿಕ್ ಹಾಕ್ತೀನಿ, ಬಟ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತೀನಿ. ಓಕೆ, ಫೇಸ್ ವಾಶ್ ಎಲ್ಲ ಆದಮೇಲೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಆಗಿರುತ್ತೆ. ಮಾಯ್ಶ್ಚರೈಸರ್ ಬಂದು ಹೆಮೋಲಿನ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಡಾಕ್ಟರ್ ಶೆಟ್ಸ್ ಫಾರ್ ಇಂಡಿಯನ್ ಸ್ಕಿನ್ ಅಂತ ಇರುತ್ತೆ ಸನ್ಸ್ಕ್ರೀನು. ಸೊ ಆ ಬ್ರ್ಯಾಂಡ್ದು ಯೂಸ್ ಮಾಡ್ತಾ ಇದ್ದೀನಿ. 3 ಫಿಂಗರ್ಸ್ಗೆ ಹಾಕ್ಕೊಂಡು ಆಟ ಆಡ್ತಾರೆ ಗೊತ್ತಾ? ನಾನು ಆ ರೀತಿ ಎಲ್ಲ ಆಡಲ್ಲ, ಹೆಂಗೆ ಬೇಕೋ ಹಂಗೆ ನನಗೆ ಕಂಫರ್ಟಬಲ್ ಆಗೋ ರೀತಿ ಫೇಸ್ ಕಂಪ್ಲೀಟಾಗಿ ಹಚ್ತೀನಿ. ಆ್ಯಂಡ್ ಆಲ್ಸೋ ನೆಕ್ ಆ್ಯಂಡ್ ಇಯರ್ನ ಮಿಸ್ ಮಾಡಲ್ಲ, ಅದಕ್ಕೂ ಕೂಡ ಯೂಸ್ ಮಾಡ್ತೀನಿ. ಲೈಟಾಗಿ ಒಂದು ಸ್ಮಾಲಾಗಿ ಮಸಾಜ್ ಕೊಟ್ಕೊಳ್ಳಿ. ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟಾದಮೇಲೆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ, ಏಕ್ದಮ್ ಯೂಸ್ ಮಾಡಬೇಡಿ. ಕಲರ್ ಬರೋರ್ದು ಸ್ಪಾಟ್ಲೈಟ್ ಇಲ್ಯುಮಿನೇಟರ್ ಲೋಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ಪ್ರೈಮರ್ ಆಗಿರಲಿ ಬೇರೆ ಏನೂ ಹಾಕಿಲ್ಲ, ನಾನು ಡೈರೆಕ್ಟ್ ಈ ಲೋಷನ್ನ ಹಚ್ತಾ ಇದ್ದೀನಿ. ಅದಾದಮೇಲೆ ನಾನು ಮೆಬ್ಲಿನ್ ಅವ್ರದ್ದು ಸೂಪರ್ ಸ್ಟೇ ಬಿಟ್ಟಿದ್ದಾರೆ ಗೊತ್ತಾ, ಅವ್ರದ್ದು ನಾನು ಫೌಂಡೇಶನ್ನ ಒಂದೇ ಪಿಂಚ್ ಯೂಸ್ ಮಾಡಿರೋದು, ಜಾಸ್ತಿ ಯೂಸ್ ಮಾಡಿಲ್ಲ. ಯಾಕೆಂದರೆ ನನಗೆ ಕವರೇಜ್ ಬೇಕಾಗಿಲ್ಲ, ಸಿಂಪಲಾಗಿ ಬೇಕಾಗಿದ್ದರಿಂದ ನಾನು ಸಿಂಪಲಾಗೇ ಮಾಡ್ಕೋತೀನಿ. ಮೇಕಪ್, ಕಾಸ್ಟ್ಯೂಮ್, ಜ್ಯುವೆಲ್ರಿ ಏನೇ ಆಗಿದ್ರು ಕೂಡ ಫಸ್ಟು ನಮ್ಗೆ ಕಂಫರ್ಟಬಲ್ ಮ್ಯಾಟರ್ ಆಗುತ್ತೆ. ಅದು ನಾವು ಎಷ್ಟೇ ಹೈಯಾಗಿ ಮಾಡಿಕೊಂಡ್ರು ಅಷ್ಟೇ, ಎಷ್ಟೇ ಲೋ ಆಗಿ ಮಾಡಿಕೊಂಡ್ರು ಅಷ್ಟೇ, ಮಿಡಲ್ ಮಾಡಿಕೊಂಡ್ರು ಅಷ್ಟೇ, ಪ್ರಿಯಾರಿಟಿ ಕಂಫರ್ಟಬಲ್ ಯಾವಾಗಲೂ ನಾವಾಗಿರಬೇಕು. ಇದು ನನ್ನ ಕಾನ್ಸೆಪ್ಟ್. ಫೌಂಡೇಶನ್ನ ನಾನು ಸ್ವಲ್ಪನೇ ಯೂಸ್ ಮಾಡಿದರೂ ಕೂಡ ಅದನ್ನು ಸೆಟ್ ಮಾಡೋದಕ್ಕೋಸ್ಕರ ನಾನು ಫಾರೆವರ್ 52 ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ ಯಾಕೆ ಯೂಸ್ ಮಾಡೋದು ಅಂತಂದರೆ, ನಿಮಗೆ ಐ ಕವರೇಜ್ ಅವಶ್ಯಕತೆ ಇರಲ್ಲ, ನಾರ್ಮಲಾಗಿ ನೀವು ಸೆಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಬೋದು. ಹೈಬ್ರೋಗೆ ಸ್ಪೂಲಿನಲ್ಲಿ ಬ್ರಷ್ ಮಾಡಿಕೊಂಡು ಅದಾದಮೇಲೆ ಹೈಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಫೇಸಲ್ಲಿ ನೀವು ಏನು ಹಚ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಲಿಪ್ಸ್ಟಿಕ್ಕು, ಹೈಬ್ರೋ, ಹೈಲೈನರ್. ಕೆಲವ್ರಿಗೆ ಹೈಲೈನರ್, ಕಾಜಲ್ ಇಷ್ಟ ಆಗುತ್ತೆ, ನನ್ನಂಥವ್ರಿಗೆ ಅದು ಇಷ್ಟ ಆಗಲ್ಲ. ಯಾಕಂತಂದರೆ ನನಗೆ ಹೈ ಪ್ರಾಬ್ಲಮ್ ಇರೋದ್ರಿಂದ ನಾನು ಯಾವುದೇ ರೀತಿ ಕಾಜಲ್ನ ಯೂಸ್ ಮಾಡಲ್ಲ. ಬಟ್ ನಾನು ಲ್ಯಾಶಸ್ಗೆ ನಾನು ಮಸ್ಕರ ಯೂಸ್ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ನಾನು ಕಾಜಲ್ ಯೂಸ್ ಮಾಡಿಲ್ಲ ಅಂತಂದ್ರೂ ಮಸ್ಕರ ನನಗೆ ಸ್ವಲ್ಪ ಡಿಫೈನ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಲೋಯರ್ ಲ್ಯಾಶಸ್ಗೂ ಕೂಡ ಯೂಸ್ ಮಾಡ್ತೀನಿ. ನಾನು ನಾರ್ಮಲಾಗಿ 2 ಶೇಡ್ಸ್ನ ಯೂಸ್ ಮಾಡಿ ಹೈ ಮೇಕಪ್ ಮಾಡಿಕೊಂಡೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಫೌಂಡೇಶನ್ಗೂ ಕೂಡ ಯಾವುದೇ ರೀತಿ ಬ್ಲೆಂಡರ್ ಆಗಿರಲಿ, ಬ್ರಷ್ ಆಗಿರಲಿ ಯೂಸ್ ಮಾಡಿಲ್ಲ. ನಾನು ನನ್ನ ಬ್ರೈಡ್ಸ್ ಅಂತ ಬಂದಾಗ ನಾನು ಅಲ್ಲಿ ಪರ್ಫೆಕ್ಟ್ನೆಸ್ನ ತುಂಬ ಮ್ಯಾಟರ್ ಮಾಡ್ಕೋತೀನಿ. ಹಿಂಗೆ ಇರಬೇಕು, ಹೀಗೆ ಬರಬೇಕು. ಆ್ಯಂಡ್ ಆಲ್ಸೋ ಪ್ರಿಯಾರಿಟಿ ಯಾವಾಗಿದ್ರೂ ಕೂಡ ನನ್ನ ಕ್ಲೈಂಟ್ಸ್ ಆಗಿರ್ತಾರೆ. ಸೊ ಇದು ನನ್ನ ಸ್ಕಿನ್ ಆಗಿರೋದ್ರಿಂದ ನನ್ನ ಕಂಫರ್ಟಬಲ್ಗೆ ಹೇಗೆ ಬೇಕೋ ಆ ರೀತಿ ನಾನು ವರ್ಕ್ ಮಾಡ್ಕೊತಿದ್ದೀನಿ ಅಷ್ಟೇ. ಪ್ರೊಫೆಷ್ನಲ್ ಲೈಫೇ ಬೇರೆ, ಪರ್ಸ್ನಲ್ ಲೈಫೇ ಬೇರೆ. ಸೊ ನಾನು ಆ ರೀತಿ ಡಿವೈಡ್ ಆಗಿ ಅಂತೂ ಬಿಹೇವ್ ಮಾಡ್ತೀನಿ. ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ನ ಯೂಸ್ ಮಾಡಿ ಅದನ್ನು ಸ್ಮರ್ಜ್ ಮಾಡ್ತೀನಿ. ಆವಾಗ ಸ್ವಲ್ಪ ಇಫ್ ಇನ್ ಕೇಸ್ ನೀವು ಕ್ರೀಮಿ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಿದರೂ ಕೂಡ ನಿಮಗೆ ಲೈನರ್ ಇರುತ್ತೆ ಅಲ್ವಾ, ಅದು ಮ್ಯಾನೇಜಬಲ್ ಆಗಿ ವರ್ಕ್ ಆಗುತ್ತೆ. ನೈಕಾ ಅವ್ರದ್ದು ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ರೀಮ್ ಲಿಪ್ಸ್ಟಿಕ್ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು, ತುಂಬ ಕಮ್ಮಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಕ್ವಾಂಟಿಟಿ ಕೂಡ ತುಂಬ ಕಮ್ಮಿನೇ ಯೂಸ್ ಮಾಡಿದ್ದೀನಿ. ನಿಜ ಹೇಳಬೇಕು ಅಂದರೆ ವಿಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಹೇಗೋ ರೆಡಿ ಆಗ್ತಾ ಇದ್ದೀನಲ್ಲ, ಒಂದು ಕ್ಲಿಪ್ ಸಿಗುತ್ತೆ ನನಗೂ ಯೂಟ್ಯೂಬ್ಗೆ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು. ಇಫ್ ಇನ್ ಕೇಸ್ ಪ್ಲ್ಯಾನ್ ಏನಾದರೂ ಇದ್ದಿದ್ರೆ ನಾನು ಎಲ್ಲನೂ ಪ್ರಾಪರಾಗಿ ತೊಗೊಂಡೋಗಿ ರೆಡಿ ಆಗಿರ್ತಾ ಇದ್ದೆ. ಈ ಔಟ್ಫಿಟ್ ಸ್ಪೆಷಾಲಿಟಿ ಏನು ಅಂತಂದರೆ, ಬ್ಲೌಸ್ ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ. ಈ ಬ್ಲೌಸ್ ಎಲ್ಲ ಥರ ಸ್ಯಾರಿಗೂ ಕೂಡ ಸೂಟ್ ಆಗುತ್ತೆ. ಈ ರೀತಿ ಪ್ಲೈನ್ ಸ್ಯಾರೀಸ್ ಇದ್ದರೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನನಗೆ ಯಾವಾಗಲೂ ಹೇರ್ ಸ್ಟೈಲ್ದೇ ಪ್ರಾಬ್ಲಮ್. ನಾನು ಹೇರ್ ಸ್ಟೈಲ್ ಮಾಡ್ಕೋಬೇಕು ಅಂತಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಆವಾಗ ಅನಿಸುತ್ತೆ ಹೇರ್ ಕಟ್ ಮಾಡಿಸ್ಬಿಡೋಣ ಅಂತ. ಬಟ್ ಆದರೆ ನನಗೆ ಹೇರ್ ಕಟ್ ಮಾಡಿಸೋದಕ್ಕೆ ಇಷ್ಟ ಇಲ್ಲ. ಒಂದು ಪುಟ್ಟ ಬಿಂದಿ ಇಟ್ಕೊಂಡೆ. ನನಗೆ ಸ್ಯಾರಿನ ಯಾವಾಗಲೂ ಸಿಂಗಲ್ ಪಿನ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾವ ರೀತಿ ಕಾಣಿಸುತ್ತೆ ಸ್ಯಾರಿ, ಟ್ರಾನ್ಸ್ಪರೆಂಟಾಗಿದೆಯಾ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಯಾವ ರೀತಿ ವೇರ್ ಮಾಡ್ತೀನಿ ಅನ್ನೋದು. ಸೊ ಈ ಸರನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ ಕೊಡ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮಲ್ಲಿಗೆ ಹೂವು ಇತ್ತು, ಸೊ ಅದನ್ನು ಕೂಡ ಮುಡ್ಕೊಂಡೆ. ದೆನ್ ಒಂದು ಚಿಕ್ಕದಾಗಿ ಕುಂಕುಮ ಇಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡೆ. ಬಳೆ ಹಾಕಿದ ಕ್ಲಿಪ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಯಾಕೆಂದರೆ ನಾನು ಕ್ಲಿಪ್ಸ್ ತೊಗೊಂಡಿಲ್ಲ. ನೀವು ನೋಡಿ
ಕಮೆಂಟ್ ಮಾಡಿ ತಿಳಿಸಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ, ಚೆನ್ನಾಗಿ ಕಾಣಿಸ್ತಿಲ್ವಾ, ಅಥವಾ ಕಮ್ಮಿ ಆಯಿತಾ, ಜಾಸ್ತಿ ಆಯಿತಾ, ಇನ್ನೂ ಜಾಸ್ತಿ ಮೇಕಪ್ ಮಾಡ್ಕೋಬೇಕಾಗಿತ್ತಾ ಏನು ಅಂತ. ಬಟ್ ನನಗೆ ನಾನು ತುಂಬ ಚೆಂದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ನಾನು ಇದ್ದಿದ್ದ ಸಿಚುಯೇಷನ್ಗೆ ನಾನು ಇಷ್ಟು ರೆಡಿ ಆಗಿರೋದೇ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಯೂಟ್ಯೂಬಲ್ಲಿರೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಇರಬೇಕಲ್ವ, ಯಾವಾಗಲೂ ಗ್ಯಾಪ್ ಕೊಡಬಾರ್ದು ಅನ್ನೋ ಕಾರಣದಿಂದ ನಾನು ಸ್ಮಾಲಾಗಿ ಒಂದು ಕ್ಲಿಪ್ಸ್ನ ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಹೇರ್ ಕ್ಲಿಪ್ನ ಇಗ್ನೋರ್ ಮಾಡಿ ನಾನು ಮಿಸ್ ಮಾಡ್ಕೊಂಬಿಟ್ಟಿದ್ದೆ, ಗಾಡಿಲೇ ಬಿಟ್ಬಿಟ್ಟಿದ್ದೆ ರಿಬ್ಬನ್ನ. ನಾನು ಅಲ್ಲೋಗಿ ರಿಬ್ಬನ್ ಹಾಕ್ಕೊಂಡೆ, ಅದಕ್ಕೆ ಎಮರ್ಜೆನ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ಕ್ಲಿಪ್ ಹಾಕಿದ್ದೆ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು.